ಸ್ನೇಹಿತರೆ, ಇವತ್ತೊಂದು ಡಿಸೈನ್ ತೋರಿಸ್ತೀನಿ ನಿಮಗೆ. ನಾನು ಇದರಲ್ಲಿ ಎರಡು ಕಲರ್ ದಾರ ತೊಗೊಂಡಿದ್ದೀನಿ ಮತ್ತು ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ. ಇದರಿಂದ ಹೇಗೆ ಡಿಸೈನ್ ಹಾಕ್ಬೋದು ಅಂತ ತೋರಿಸ್ಕೊಡ್ತೀನಿ. ಲಾಕ್ ಮಾಡಿಕೊಂಡು 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಮತ್ತು 5 ಚೈನ್ ಹಾಕ್ಕೊಬೇಕು. ಅದು ಸಹ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಹಾಕಬೇಕು. 5 ಚೈನನ್ನು ನಾನು 2 ಸರಿ ಹಾಕ್ಕೊಂಡಿದ್ದೀನಿ. ಈಗ ಹಾಕೋ ಚೈನನ್ನು 6 ಚೈನ್ ಹಾಕ್ತೀನಿ. 6 ಚೈನ್ ಹಾಕಿದ್ದೀನಿ. ಆದರೆ 6 ಚೈನ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಲ್ಲ, ಒಳಭಾಗಕ್ಕೆ ಲಾಕ್ ಮಾಡ್ಕೊತೀನಿ. ಹೀಗೆ ಆರ್ಚ್ ಥರ ಕಾಣಿಸ್ಬೇಕು. ಅದು ಎಲ್ಲ ಚೈನು ಫ್ಲ್ಯಾಟಾಗಿರುತ್ತೆ. 5 ಚೈನ್ ಹಾಕ್ಕೊಂಡಿರೋ ಫ್ಲ್ಯಾಟಾಗಿರುತ್ತೆ. 6 ಚೈನ್ ಒಳಭಾಗಕ್ಕೆ ಹಾಕ್ಕೊಳ್ಳೋದ್ರಿಂದ ಅದು ಆರ್ಚ್ ಥರ ಫಿನಿಶಿಂಗ್ ಕೊಡುತ್ತೆ. ಮತ್ತು ನಾವೀಗ 5 ಚೈನ್ನ 3 ಸರಿ ಹಾಕ್ಕೊಬೇಕು. 5 ಚೈನನ್ನು ನಾವು 3 ಸಾರಿ ಹಾಕ್ಕೊಬೇಕು. ಫಸ್ಟು ನಾವು 2 ಸರಿ ಹಾಕ್ಕೊತೀವಿ 5 ಚೈನ್ನ, ಆಮೇಲೆ 6 ಚೈನ್ ಹಾಕ್ತೀವಿ. 5 ಚೈನ್ನ 3 ಸರಿ ಹಾಕಬೇಕು. ಆಮೇಲಿದ್ದ ಇವಾಗ ಮತ್ತೆ ನಾನು 6 ಚೈನ್ ಹಾಕ್ಕೊತೀನಿ. 6 ಚೈನ್ ಆಯಿತು. 6 ಚೈನು ನಾನು ಒಳಭಾಗದಲ್ಲಿ ಹಾಕ್ಕೊತೀನಿ. ಸ್ಟಾರ್ಟಿಂಗ್ ಮಾತ್ರ ನಾವು 5ನ್ನು 2 ಸರಿ ಹಾಕಿರ್ತೀವಿ. ಮತ್ತು ಕಂಟಿನ್ಯೂಟಿ ಹಾಕಬೇಕಾದಾಗ 3 ಸರಿ ಹಾಕಬೇಕಾಗುತ್ತೆ 5 ಚೈನು. ಈಗ ನಾನು ಮತ್ತೆ ತಿರ್ಗಾ 5 ಚೈನ್ನ 3 ಸರಿ ಹಾಕ್ತೀನಿ. 5 ಚೈನ್ನ ನಾನು 3 ಸರಿ ಹಾಕಿದ್ದೀನಿ. ಮತ್ತು ಇವಾಗ 6 ಚೈನ್ನ ಹಾಕ್ಕೊತೀನಿ. ಒಳಭಾಗಕ್ಕೆ ತೊಗೊತಾ ಇದ್ದೀನಿ 6 ಚೈನ್ನ. ಹೀಗೆ ಲೂಸಾಗಿ ಇರಬೇಕೀಗೆ, ಯಾಕೆಂದರೆ ನಾವಲ್ಲಿ ಆರ್ಚ್ ಹಾಕ್ತೀವಿ. ಮತ್ತು ಇವಾಗ 5 ಚೈನ್ನ 3 ಸರಿ ಹಾಕಬೇಕು. ಮತ್ತು 6 ಚೈನ್ನ ಹಾಕ್ಕೊತಾ ಇದ್ದೀನಿ. 5 ಚೈನ್ನ 3 ಸರಿ ಹಾಕ್ಕೊಂಡ್ಮೇಲೆ ಲಾಸ್ಟಲ್ಲಿ 5 ಚೈನ್ನ 2 ಸರಿ ಹಾಕ್ಕೊಳ್ತೀನಿ. 2 ಸರಿ 5 ಚೈನ್ನ ಹಾಕಿಬಿಟ್ಟು ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಲಾಕ್. ದಾರನ ಸ್ವಲ್ಪ ಮೇಲ್ ಮಾಡಿ ಇದನ್ನು ಕಟ್ ಮಾಡಿ ನಾವು ಇದನ್ನು ದಾರನ ತೆಗಿಬೇಕು. ಇವಾಗ ಲಾಕ್ ಆಯಿತು. 5 ಚೈನ ಮೊದಲು ನಾವು 2 ಸರಿ ಹಾಕ್ಕೊಂಡಿರ್ತೀವಿ, ಲಾಸ್ಟಲ್ಲಿ 2 ಸರಿ ಹಾಕ್ಕೊಂಡಿರ್ತೀವಿ. ಮಧ್ಯದಲ್ಲಿ ಮಾತ್ರ ನಾವು 3 ಟೈಮ್ಸ್ ಚೈನ್ನ ನಾವು ಹಾಕ್ತಾ ಹೋಗಬೇಕು. ಇರು ಈಗ ಒಂದು ಲೈನ್ ನಾವು ಈ ಥರ ಹಾಕ್ಕೊಂಡಿದ್ದೀವಿ. 5 ಚೈನ್ 2 ಸತಿ ಹಾಕ್ಕೊಂಡು ಮತ್ತು 6 ಚೈನ್ ಹಾಕ್ಕೊಂಡು ಇದು ಮಾಡಿದ್ದೀವಿ. ನೆಕ್ಸ್ಟ್ 2ನೇ ಸ್ಟೆಪ್ನ ಹೇಳ್ಕೊಡ್ತೀನಿ. ಲಾಕ್ ಮಾಡ್ಕೊಬೇಕು. 3 ಮತ್ತು ತಿರ್ಗಾ 2 ಲಾಕ್ ಹಾಕ್ತೀನಿ. 1 ಲಾಕ್, ಇನ್ನೊಂದು ಲಾಕು. 2ನೇ ಸ್ಟೆಪ್ಪಲ್ಲಿ ಫಸ್ಟಿಗೆ 2 ಲಾಕ್ ಹಾಕಿ ಆಮೇಲೆ 4 ಚೈನ್ ಹಾಕ್ತೀನಿ. 1 2 4 ಚೈನನ್ನು 2ನೇ 5 ಚೈನ್ ಹಾಕ್ಕೊಂಡಿವಲ್ಲ ಅದ್ರ ಒಳಗಡೆಗೆ ಲಾಕ್ ಮಾಡ್ತೀನಿ. ನಾನು ಕನ್ಫ್ಯೂಸ್ ಮಾಡ್ಕೊಬೇಡಿ.
ನಾನು ಏನು ಫಸ್ಟು ಲಾಕ್ ಮಾಡಿ ಮತ್ತೆ 2 ಲಾಕ್ ಮಾಡ್ತೀನಿ, ಮತ್ತು 4 ಚೈನ್ ತೊಗೊಂಡು ಲಾಕು ಆದಮೇಲೆ ಚೈನ್ ಬರುತ್ತಲ್ಲ ಆ ಚೈನ್ ಒಳಗಡೆ ನಾನು ಲಾಕ್ ಮಾಡಿದ್ದೀನಿ. ಇವಾಗ ಕಂಬ ತ್ರಿಬಲ್ ಸೆಟ್ ಕಂಬನ ಹಾಕೋಣ. ಇದನ್ನು ನಾನು ಹೇಳ್ಕೊಟ್ಟಿಲ್ಲ, ಇದು ಕಂಬ ಹಾಕೋರಿಗೆ ಬರುತ್ತೆ. ಸೂಜಿ ಮೇಲೆ 2 ಸರಿ ದಾರ ಸುತ್ಕೊಬೇಕು. ಹೀಗೆ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಕಂಬ ಹಾಕೋದು ಬಂತು ಅಂದರೆ ಇದು ಆರಾಮಾಗಿ ಬರುತ್ತೆ. ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು 2ರಲ್ಲೊಂದು, ಮತ್ತೆ ತಿರ್ಗಾ 2ರಲ್ಲೊಂದು, ಮತ್ತೆ ತಿರ್ಗಾ 2ರಲ್ಲಿ ಒಂದು, 3 ಸಾರಿ ನಾವು 2ರಲ್ಲೊಂದು 2ರಲ್ಲೊಂದನ್ನ ತೊಗೊಬೇಕು. ಅದು ಟ್ರಿಪಲ್ ಸೆಟ್ ಕ್ರೋಶಾ ಆಗುತ್ತೆ, ಕ್ರೋಶಾ ಡಿಸೈನ್ ಆಗುತ್ತೆ. 2ರಲ್ಲೊಂದು, 2ರಲ್ಲಿ ಒಂದು, ಮತ್ತು 2ರಲ್ಲೊಂದು, 3 ಸರಿ ನಾವು 2ರಲ್ಲಿ ಒಂದೊಂದು ಸರಿ ದಾರನ ತರಬೇಕಾಗುತ್ತೆ. ಕ್ರೋಶಾ ಮೇಲೆ 2 ಸರಿ ಹಾಕ್ಕೊಬೇಕು. ಹೀಗೆ 14 ಕಂಬಗಳನ್ನ ನಾವು ಹಾಕ್ಕೊಬೇಕು. ಒಂದು, 2, 3, 4, 5, 6, 7, 8, 9, 10, 11, 12, 13, 14. 14 ತ್ರಿಬಲ್ ಶೀಟ್ ಕ್ರೋಶನ ಹಾಕ್ಕೊಬೇಕು. ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು 4 ಚೈನ್ ಹಾಕಬೇಕು. 2, 3, 4 ಚೈನ್ ಮಾಡಿಕೊಂಡು ಈ ಲಾಕು ಒಳಗಡೆ ಚೈನ್ ಒಳಗಡೆ ನಾವು ಲಾಕ್ ಮಾಡ್ತಾ ಹೋಗಬೇಕು. ಮತ್ತು 4 ಚೈನ್ ಹಾಕ್ಕೊಬೇಕು. 2, 3, 4 ಈ ಚೈನ್ ಒಳಗಡೆ ನಾವು ಲಾಕ್ ಮಾಡಬೇಕು. ಎಲ್ಲೂ ನಾವು ಲಾಕ್ ಮೇಲೆ ಲಾಕ್ ಮಾಡಲ್ಲ, ಚೈನ್ ಒಳಗಡೆ ಲಾಕ್ ಮಾಡ್ತೀವಿ. ಇವಾಗ ಮತ್ತೆ ನಾವು ಇಲ್ಲಿದ್ದಾನೆ ಕಂಬಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಬೇಕು. ತೊಗೊಂಡು ನಾವು ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ನಾವು ಕಂಬ ಮಾಡಿದಾಗ ಏನು ಮಾಡ್ತೀವಿ, ಹೈಟ್ ಮಾಡ್ಕೊತೀವಿ. ಈ ಡಿಸೈನಲ್ಲಿ ನಾವು ಹೈಟ್ ಮಾಡ್ಕೊಬಾರ್ದು. ಏಕೆ ಅಂತಂದರೆ ನಾವು 3 ಸತಿ 2ರಲ್ಲಿ ಲಾಕ್ ಮಾಡೋದ್ರಿಂದ ತುಂಬ ಹೈಟ್ ಆಗಿಬಿಡುತ್ತೆ. ಹೈಟ್ ಆದರೆ ಚೆನ್ನಾಗಿ ಕಾಣಿಸಲ್ಲ. ನಾವು ಚಿಕ್ಕದಲ್ಲೇ ನಾವು 2ರಲ್ಲಿ ಒಂದು 2ರಲ್ಲಿ ಒಂದು ನಾವು ಮಾಡ್ಕೊಬೇಕು. ಆವಾಗ ನಿಮಗೆ ನೀಟಾಗಿ ಆರ್ಚ್ ಬರುತ್ತೆ. ನೀವು ಹೈಟ್ ಮಾಡ್ಕೊಂಬಿಟ್ರೆ ಅದು ಆರ್ಚು ಚೆನ್ನಾಗಿ ಬರಲ್ಲ. ಚಿಕ್ಕದಾಗೇ ನೋಡಿ, ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊತೀವಿ. ನಾನು ಇಷ್ಟಕ್ಕೇ ಲಾಕ್ ಮಾಡ್ತಾಯಿದ್ದೀನಿ, ಕಂಬನ ನಾನು ಮೇಲೆ ಎತ್ತೋದಿಲ್ಲ. ತುಂಬ ಹೈಟ್ ಆಗೋಗ್ಬಿಡುತ್ತೆ. ಹೈಟ್ ಆಗೋದ್ರೆ ಚೆನ್ನಾಗಿ ಬರಲ್ಲ. ಹೀಗೆ ನೀಟಾಗಿ ಈ ಥರ ಕಂಬ ಬರುತ್ತೆ. ಕಂಬ ಆದಮೇಲೆ ಲಾಕ್ ಮಾಡ್ತೀವಿ. ಲಾಕ್ ಆದಮೇಲೆ 4 ಚೈನು, 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಆದಮೇಲೆ ಚೈನ್ ಒಳಗಡೆ ನಾವು ಲಾಕ್ ಮಾಡ್ತೀವಿ. ಲಾಕ್ ಒಳಗಡೆ ನಾವು ಲಾಕ್ ಮಾಡಲ್ಲ. ಗೊತ್ತಾಗಿಲ್ಲ ಅಂದರೆ ವಿಡಿಯೋನ ನೋಡಿ, ಗೊತ್ತಾಗುತ್ತೆ. ಇಲ್ಲಿಂದ ನಾವು ಮತ್ತೆ ಕಂಬ ಸ್ಟಾರ್ಟ್ ಮಾಡ್ತೀವಿ. 6 ಚೈನ್ ಒಳಗಡೆಗೆ ಲಾಸ್ಟಲ್ಲಿ ಲಾಕ್ ಮಾಡಿ ಮತ್ತೆ 4 ಚೈನ್ ಮಾಡ್ಕೊಬೇಕು. 4 ಚೈನ್ ಮಾಡಿ ಚೈನ್ ಒಳಗಡೆ ಲಾಕ್ ಮಾಡಬೇಕು. ಒಂದು 3 ಚೈನ್ ಹಾಕ್ಬಿಟ್ಟು ಇಲ್ಲಿ ಲಾಕ್ ಇದೆಯಲ್ಲ ಫೈನಲ್ಲಿ, ಆ ಲಾಕ್ ಒಳಗಡೆ ಲಾಕ್ ಮಾಡ್ತಿದ್ದೀನಿ. ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡಿಕೊಂಡು ಇವಾಗ ಒಂದು ಸ್ಟೆಪ್ ಆಯಿತು. ಈ ಥರ ಬರುತ್ತೆ. ಇದ್ರ ಮೇಲೆ ನಾವು ಬೀಡ್ಸ್ ಹಾಕ್ತಾ ಹೋಗ್ತೀವಿ.
ಬೀಡ್ಸ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನೆಕ್ಸ್ಟು ದಾರ ತೊಗೊತಿದ್ದೀನಿ. ಇಲ್ಲಿ ನಾವೇನು ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಲಾಕಿಂದ ಲಾಕ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಲಾಕ್ ಮಾಡ್ಕೊತೀನಿ. ಮಾಡಿಕೊಂಡು 4 ಚೈನ್ ಹಾಕ್ತಿದ್ದೀನಿ. 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ತೊಗೊಂಡು ಇಲ್ಲಿ ಏನಿದೆ 5 ಚೈನ್ ಲಾಕ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಬೀಡ್ಸ್ ತೊಗೊತೀನಿ. ಸ್ಮಾಲ್ ಬೀಡ್ಸ್ ತೊಗೊಂಡಿದ್ನಲ್ಲ ಹೀಗೆ ತಗೊಂಡು ಕಂಬ ಹಾಕ್ತಾ ಹೋಗ್ತೀನಿ. ಈ ಬೀಡ್ ಒಳಗಡೆ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಚೈನ್ ಒಳಗಡೆ ಹಾಕಲ್ಲ, ಕಂಬದ ಒಳಗಡೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ಒಳಗಡೆ ನಾವು ಕಂಬನ ಹಾಕ್ತೀವಿ. ಮತ್ತು ಒಂದು ಬೀಡನ್ನ ಹಾಕಬೇಕು. ಕಂಬದ ಮೇಲೆ ನೀಡಲ್ ಮೇಲೆ ದಾರ ಸುತ್ಕೊಬೇಕು. ಹೀಗೆ ನೋಡಿ ಚೈನ್ ಒಳಗಡೆ ಹಾಕಲ್ಲ, ಕಂಬದ ಒಳಗಡೆ ನಾವು ತೊಗೊತೀವಿ. ಮಧ್ಯದಲ್ಲಿ ಏನು ಕಂಬ ಬಂದಿದೆಯಲ್ಲ ಅದರ ಮಧ್ಯದಲ್ಲಿ ತೊಗೊಂಡು ಹೀಗೆ ಮೊದಲು ಒಂದೊಂದು ಬೀಡ್ಸ್ ತೊಗೊಳ್ಳಿ, ಆಮೇಲೆ 2-3 ಬೀಡ್ಸ್ನ ತೊಗೊಂಡು ಹಾಕಿರಂತೆ ಪ್ರಾಕ್ಟೀಸ್ ಆದಮೇಲೆ. ಹೀಗೆ ನೀಡಲ್ ಮೇಲೆ ದಾರ ಸುತ್ಕೊಬೇಕು. ಹೀಗೆ ಕಂಬದೊಳಗಡೆ ತಗೊಂಡು ಎರಡರಲ್ಲೊಂದು ಹಾಕ್ತಾ ಹೋಗಬೇಕು. ಎಷ್ಟು ನಾವು ಮಾಡಿದ್ದೀವೋ ಅಷ್ಟು ಕಂಬದೊಳಗಡೆನೂ ಒಂದೊಂದಕ್ಕೂ ಒಂದೊಂದು ಕಂಬಕ್ಕೂ ಒಂದೊಂದು ಬೀಡ್ಸ್ನ ನಾವು ಹಾಕ್ತಾ ಹೋಗಬೇಕು. ಹೀಗೆ ಕಾಣಿಸುತ್ತೆ ಡಿಸೈನ್. ಸ್ನೇಹಿತರೆ ಕಾಣಿಸ್ತಿದೆ ಅಂದ್ಕೊತೀನಿ. ಇವಾಗ 14 ಕಂಬಕ್ಕೆ ನಾವು ಎಷ್ಟು 1 2 3 4 5 6 7 8 9 10 11 12 13 14 15 ಬೀಡ್ಸ್ನ ಹಿಡಿಸುತ್ತೆ. ಹೀಗೆ ಬರುತ್ತೆ, ತುಂಬ ಚೆನ್ನಾಗಿ ಇರುತ್ತೆ ಆರ್ಚು. ಇಲ್ಲಿ ಲಾಕ್ ಮಾಡಬೇಕು ನಾವು, ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು 4 ಚೈನ್ನ ಹಾಕ್ಕೊತೀನಿ. ಚೈನ್ ಹಾಕ್ಬಿಟ್ಟು ಚೈನ್ ಒಳಗಡೆ ನಾನು ಲಾಕ್ ಮಾಡಿ ನೆಕ್ಸ್ಟು ನೆಕ್ಸ್ಟು ಬೀಡ್ಸ್ನ ಹಾಕ್ಕೊತ ಹೋಗ್ತೀನಿ. ಈ ಚೈನಲ್ಲಿ ನಾವು ಕುಚ್ಚು ಕಟ್ತೀವಿ, ಕಾಣಿಸ್ತಿದೆ ಅನಿಸುತ್ತೆ. ಈ ಚೈನ್ ಒಳಗಡೆ ನಾವು ಕುಚ್ಚು ಬರುತ್ತೆ, ಇಲ್ಲಿ ಮತ್ತೆ ಬೀಡ್ಸ್ ಹಾಕ್ಕೊಂಡು ಹೋಗೋದು. ಹೀಗೆ ಎಲ್ಲದಕ್ಕೂ ಬೀಡ್ಸ್ ಹಾಕಬೇಕು.